ಫಲಾನುಭವಿಗಳಿಗೆ ಏನಾದರೂ ಅನುಕೂಲ ಮಾಡಿಕೊಡೋಕ್ಕ ಅನ್ನೋದನ್ನು ಪರಾಮರ್ಶೆ ಮಾಡಬೇಕು. ಇದು ಮಾಡಿದರೆ 100 ಅಷ್ಟು ಜನದ ಹಾಕಿ ಇಂತಿಂಥ ದಾಖಲೆ ಮಾಡಿ ಸೃಷ್ಟಿ ಮಾಡಬೇಕು. ಅಟ್ಲೀಸ್ಟ್ ಇನ್ನೊಂದು ವಾರ 10 ದಿನದಲ್ಲಿ ಆ 110 ಸೈಟು ಫಲಾನುಭವಿಗಳಾರು ಯಾತಕ್ಕೋಸ್ಕರ ರದ್ದು ಮಾಡಿದ್ದೀವಿ ಅನ್ನೋದಾರು ಆ ದೇಸಾಯಿ ಆಯೋಗದ ವರದಿಯನ್ನು ಇಟ್ಟುಕೊಂಡು ಪ್ರಾಧಿಕಾರ ಅಥವಾ ಸರ್ಕಾರ ಅಧಿಸೂಚನೆ ಅಥವಾ ಒಂದು ಪ್ರಕಟಣೆ ಹೊರಡಿಸಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಹಾಂ ಸರ್, ಮತ್ತೆ ಇನ್ನೊಂದು ವಿಚಾರ. ಇದು ಪಿತಾಮಹ ಈ ನಟೇಶನ್ಗೂ ದಿನೇಶು ಏನಂದರೆ ನಟೇಶ ಹಣ್ಣು ತಿಂತಾನೆ, ದಿನೇಶ ಏನು ಮಾಡ್ತಾನೆ ವಾಟೆನೇ ನುಂಗ್ಬಿಡ್ತಾನೆ. ಅಂದರೆ ಅರ್ಥ ಏನು ಅಂತಂದರೆ ಪ್ರಾಧಿಕಾರದಲ್ಲಿ ನಿವೇಶನಗಳೇ ಇರಬಾರ್ದು. ಏನಾದ್ರು ಬೀಜ ಇದ್ರೆ ತಾನು ಇನ್ನೊಂದಷ್ಟು ಏನಾರು ಹಾಕೋಕ್ಕೆ, ಹಂಗೆ ಅದು. ಆ ರೀತಿಯಾಗಿ ಏನಾಗಿದೆ ಇದರಲ್ಲಿ 2020 ಫೇಕ್ ನಿರ್ಣಯ ಇಟ್ಕೊಂಡು ಆ ನಿರ್ಣಯ ಮಾಡಿದ್ರೂ ಅದು ಊರ್ಜಿತ ಅಲ್ಲ, ಅದನ್ನು ಕೂಡ ತಾಂತ್ರಿಕ ಸಮಿತಿ ಹೇಳುತ್ತೆ. ಅದನ್ನು ಇಟ್ಕೊಂಡು ಮೈಸೂರು ನಗರದಲ್ಲಿ 5,000 ಮೇಲೆ ನಮಗೆ ಗೊತ್ತಿಲ್ಲ, ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 10,000 ಸೈಟು ಮಂಜೂರಾತಿ ಪತ್ರ ಸ್ಟೋರಿಂದ ಹೋಗಿದೆ. ಅದಕ್ಕೆ ದಾಖಲೆ ಇದೆ ನನ್ನ ಹತ್ರ, ನಿಮ್ಗೆ ಯಾರು ಬೇಕಾದ್ರೆ ತಗೊಳ್ಬೋದು ಅದನ್ನು. ಅಷ್ಟು ಮಂಜೂರಾತಿ ಪತ್ರ ಹೋಗಿರೋದ್ರಿಂದ ಇದುವರೆಗೆ ಎಷ್ಟು ಸೈಟ್ ದರೋಡೆ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ ಮಾಹಿತಿನೇ ಇಲ್ಲ. ಈ ಸರ್ಕಾರಕ್ಕೆ ಬದ್ಧತೆ ಇದ್ದರೆ ನನಗೆ ಸದನದಲ್ಲಿ ಇದೆಲ್ಲ ಮಾತಾಡೋಕ್ಕೆ ಅವಕಾಶ ಮುಂದೆ ಬರುತ್ತೆ, ನಾನು ಮಾತನಾಡ್ತೀನಿ. ಈ ಕೂಡಲೇ 2020 ನಂತರ ಆಗಿರ್ತಕ್ಕಂಥ ಅಥವಾ 19 ನಂತರ ಆಗಿರ್ತಕ್ಕಂಥ ಎಲ್ಲ ನಿವೇಶನಗಳನ್ನು ಸ್ಪಷ್ಟವಾಗಿ ಆದೇಶದಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಯಾವುದೂ ಇಲ್ಲ ಇದರಲ್ಲಿ. ಯಾವ ನಿಯಮ ಉಲ್ಲಂಘಿಸವ್ರೆ? 1991 ನಿಯಮ ಉಲ್ಲಂಘಿಸವ್ರೆ, 2015 ನಿಯಮ ಉಲ್ಲಂಘಿಸವ್ರೆ, ಏನೂ ಇಲ್ಲ. ಬದಲಿ ನಿವೇಶನ ಅಲ್ಲ, ಅವ್ರು ಕೊಟ್ಟರೆ ಪರಿಹಾರ ಅಂತ ಬರ್ಕೊಂಡಿರೋದು ಜ್ಞಾಪನ ಪತ್ರದಲ್ಲಿ. ಆ ದೃಷ್ಟಿಯಿಂದ ಇದು ನೇರ ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ, ಇದರಲ್ಲಿ ಏನೂ ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ. ಒಂದು 10,000 ಸೈಟ್ 5,000 ಸೈಟ್ ಇದ್ದಿದ್ರೆ ನಿಮಗೆ ವರ್ಚುವಲ್ ಬಿಲ್ಡಿಂಗ್ ಕಟ್ಟಿ ಅಪಾರ್ಟ್ಮೆಂಟ್ ಮಾಡಿ ಕೊಟ್ಟಿದ್ರೆ ಎಷ್ಟು ಸಾವಿರ ಜನಕ್ಕೆ ಮನೆ ಸಿಗ್ತಿತ್ತು ಸರ್ ಕಡಿಮೆ ರೇಟಲ್ಲಿ? ಅದು ಕೂಡ ಆಗಲಿಲ್ಲ. ಆಕ್ಷನಲ್ಲಿ ಸೈಟ್ ಹರಾಜಾಗಿ ಇದು ಬರಲಿಲ್ಲ. ಪುಗುಸಟ್ಟೆ ಫ್ರೀಯಾಗಿ 1 ರೂಪಾಯಿ ರೇಟ್ ತಗೊಂಡಿದ್ದೇನೆ. ಇಷ್ಟು 1000 ನಿವೇಶನಗಳನ್ನ ಮಾಡಿದ್ದಾರೆ. ಯಾಕೆ ನಟೇಶ್ ಕಾಲದ ನಿವೇಶನವನ್ನು ಇವರು ರಕ್ಷಣೆ ಮಾಡ್ತಿದ್ದಾರೆ? ನಟೇಶ್ಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡ್ತಾವ್ರೆ ನೋಡಿ. ಅದು ಪ್ರಮೋಷನ್ ಕೊಟ್ಟರೆ ಲೆಟ್ರು ಬೇಕಾ ನಿಮ್ಗೆ ಕೊಡೋಣ. ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡ್ತಿದ್ದಾರೆ ಅಂತಂದರೆ ಅವರ ಈ 14 ನಿವೇಶನಗಳನ್ನು ಕೊಟ್ಟಂತೆ. ಯಾಕೆ ನಟೇಶ್ ಮೇಲೆ ಕ್ರಮ ಆದ ತಕ್ಷಣ ಆಟೋಮೆಟಿಕ್ಲಿ ಯತೀಂದ್ರ ಸಿದ್ದರಾಮಯ್ಯನು ರಾಜೀನಾಮೆ ಕೊಡಬೇಕಾಯ್ತದೆ. ಆ ಪ್ರಕರಣ ಸತ್ಯ ಅನ್ನೋದಕ್ಕೆ ದಾಖಲೆ ಆಗೋಯ್ತದೆ. ನ್ಯಾಯಾಲಯದಲ್ಲಿ ಇದು ಖಂಡಿತ ಶಿಕ್ಷೆ ಆಗುತ್ತೆ. ಈ ದೃಷ್ಟಿಯಿಂದ ಇವ್ರದ್ದೊಂದು 14 ಸೈಟ್ಗೆ ಇವ್ರ ಮನೆ ರಕ್ಷಣೆಗೋಸ್ಕರ ಇಡೀ ಮೈಸೂರು ನಗರದ ಜನರ ಆಸ್ತಿಯನ್ನು ಬಲಿ ಕೊಡ್ತಾವ್ರೆ. ಅತ್ಯಂತ ದುರ್ದೈವ. ಬೇಲಿನೇ ಎದ್ದು ಹೊಲ ಮೈದಂಗೆ, ಬೇದಿನೇ ಎದ್ದು ಹೊಲ ಮೈದಂಗೆ ಬೇಲಿನೇ ತಗೊಂಡೋಗಿದ್ದಾನೆ ಇವತ್ತು ಮಂತ್ರಿ ಮಾಡಿದ್ದಾರೆ. ಯಾರು ಹೊಲ ಮೇಯೋರು ಅವ್ರನ್ನ ಮಂತ್ರಿ ಮಾಡಿಬಿಟ್ಟಿದ್ದಾರೆ. ಮಂತ್ರಿ ಮಾಡಿದ್ದು ನಮಗೇನು ತಕರಾರಿಲ್ಲ, ಆ ಖಾತೆ ಕೊಟ್ಟಿದ್ದಾರೆ. ಖಾತೆ ಕೊಟ್ಟಿರೋದಕ್ಕೆ ಕಾರಣ ಏನು ಕಾರಣ? ಯಾಕೆ ಆ ಖಾತೆನೇ ತಗೊಂಡಿದ್ದೀರಾ ನೀವು? ನಿಮ್ಮ ಸಂಬಂಧಪಟ್ಟಂಥ ಇಲಾಖೆ ತನಿಖೆ ನಡಿಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಇದ್ದಿದ್ರೆ ಅವ್ರಿಗೇನಾದ್ರೂ ನಾನೊಬ್ಬ ಆದರ್ಶ ರಾಜಕಾರಣಿ ಸ್ವಚ್ಛ ಪಚ್ಚ ಅಂತೆಲ್ಲ ಹೇಳ್ಕೊತಾರಲ್ಲ, ಅದೇನಾದ್ರು ನಿಜ ಆಗಿದ್ರೆ ಮಗನಿಗೆ ಈ ಕತೆ ತಗೊಂಬಿಡಪ್ಪ, ಇದ್ರ ಮೇಲೆ ಇನ್ನೂ ತನಿಖೆ ನಡೀತಾ ಐತೆ ಅಂತ ಅಡ್ವೈಸ್ ಮಾಡಬೇಕಿತ್ತು. ಯಾಕೆ ಅದೇ ಖಾತೆ ತಗೊಂಡ್ರು? ಆಯಿತು, ನಾನು ಕರೆಕ್ಟಾಗಿದ್ದಿದ್ರೆ 1,100 ಸೈಟ್ ಏನಾಗಿರೋದು? ಯಾಕೆ 2,000 ದಿನೇಶ್ ಕಾಲದೇ ಸೈಟ್ ಯಾಕೆ ಮಾಡಿದೆ? ನಟೇಶ್ ಕಾಲದ ಸುಮ್ಮನೆ ಸರಳವಾಗಿ ಹೇಳಬೇಕು. ಗಲಾಟೆ ಇಸ್ವಿ ಹೇಳಿದ್ರು ಗೊತ್ತಾಗಲ್ಲ. ನಟೇಶ್ ಆಯುಕ್ತ ಆಗ ಮಾಡಿರ್ತಕ್ಕಂಥ 50% ಪಿತಾಮಹ, ಯಾಕೆ ಅವನ ಮೇಲೆ ಆಕ್ಷನ್ ಇಲ್ಲ? ತಪ್ಪು ಮಾಡಿಲ್ವ ಅವನು? ತಪ್ಪು ಮಾಡಿರೋದೇ ಅಲ್ಲಿಂದ. ಬಾಹುಬಲಿ 2 ಬಾಹುಬಲಿ 3 ಅಂತಾರ. ಚೋರ್ ನಂಬರ್ 1 ಚೋರ್ ನಂಬರ್ 2. ಚೋರು ಅಲ್ಲ, ಇದು ರ್ಯಾಬ್ರಿ. ಆ ದೃಷ್ಟಿಯಿಂದ ಇದನ್ನು ಮುಂದೆ ಇನ್ನೂ ಗಂಭೀರವಾಗಿ ತೆಗೆದುಕೊಂಡು ಹೋಗ್ತೀವಿ. ಯಾಕೆ ಅಂತಂದರೆ ಸರ್, ಸೈಟ್ ದುಡ್ಡು ಕಟ್ಟಿಲ್ಲ ಸರ್, ಹೋಗಲಿ, ಫ್ರೀ ಸೈಟ್. ಬಹುಶಃ ಇದು ಪಂಚಭಾಗ್ಯದ ಜೊತೆಗೆ ಮೂಡಾದಲ್ಲಿ ದರೋಡೆ ಮಾಡಿದ ಸೈಟ್ಗಳ ಭಾಗ್ಯ ಅಂತ ಒಂದು ಯೋಜನೆ ಮಾಡ್ಕೊಬೇಕು. ಈ ದೃಷ್ಟಿಯಿಂದ ಇವತ್ತು ನಿಮಗೆ ಗಮನ ಸೆಳೆದಿದ್ದೀವಿ. ಅದರ ಒಂದು ಸಮಾಧಾನ ಅಂದರೆ ಅಟ್ಲೀಸ್ಟ್ 50% ಆಗಿರೋವಂಥ ಸೈಟ್ಗಳನ್ನು ಒಂದಷ್ಟು, ಅಂದರೆ ಅದು ಹೆಸರು ಹೇಳಿಲ್ಲ ಅವರು, ಬಿಡಿ ನಿವೇಶನ ಅಂತ ಹೇಳ್ಬಿಟ್ಟಿದ್ದಾರೆ. ಅದನ್ನು ಒಂದಷ್ಟು ರದ್ದು ಮಾಡ್ತೀವಿ ಅಂತ ಆದೇಶ ಮಾಡವ್ರೆ. ಅದೆಷ್ಟು ಮಟ್ಟಿಗೆ ಜಾರಿ ಆಗುತ್ತೋ, ಅದೆಷ್ಟು ಮಟ್ಟಿಗೆ ಇನ್ಯಾವ ಕುತಂತ್ರ ಮಾಡಿದ್ದಾನೆ ಆ ಕಳ್ಳತನದ ಸೈಟ್ಗಳಿಗೆ
ರಕ್ಷಣೆ ಮಾಡೋದಕ್ಕೆ ಏನಾದ್ರು ಹಿಂಗೆ ಆದೇಶ ಮಾಡಿದಾರೋ ಕಾದು ನೋಡಬೇಕು. ಯಾಕೆಂದರೆ ಕೇವಲ ಎರಡೇ ಪೇಜಲ್ಲಿ ಮಾಡಿದ್ದಾರೆ. ಇಂತಿಂಥ ನಿವೇಶನ, ಇಂಥ ಚೆಕ್ ಬಂದು, ಇಂಥ ಅನೆಕ್ಸರ್ ಹಾಕಿ, ಈ ಕಾರಣದಿಂದ ಇಂತಿಂಥ ನಿವೇಶನಗಳಂತ ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು. ಒಂದು ಭೂ ಸ್ವಾಧೀನ ಮಾಡ್ಬೇಕಾದ್ರೆ ಪೇಜ್ಗಟ್ಟಲೆ ಆ್ಯಡ್ ಕೊಡ್ತಾರೆ. ಒಂದು 2 ಗುಂಟೆ ಜಮೀನು ಹೋದವ್ರದ್ದು ಕೊಡ್ತಾರೆ, ನೋಡಿದ್ದೀರಿ. ಇದು ಮೂಢ ಆಸ್ತಿ ರೀ, ಮೂಢ ಪ್ರಾಪರ್ಟಿ. ಯಾವನ ಹೊಡ್ಕೊಂಡೊಟ್ಟವನ್ನೇ ಸರ್ಕಾರಕ್ಕೆ ಇದ್ರ ಬಗ್ಗೆ ಕಾಳಜಿ ಇಲ್ಲ ಅಂದರೆ ಇಮ್ಮಿಡಿಯೇಟ್ ನಗರ ಪಾಲಿಕೆಯವ್ರಿಗೆ ಹೇಳ್ತಾ ಇದ್ದೀನಿ. ಈಗ ಒಳ್ಳೆ ಆಯುಕ್ತರು ಬಂದಿದ್ದಾರೆ, ಯಾವುದೇ ಕಾರಣಕ್ಕೂ ಇಂಥ ಸೈಟ್ಗಳಿಗೆ ಏನಾದ್ರು ಖಾತೆ ಮಾಡಿದರೆ ರದ್ದು ಮಾಡಬೇಕು. ಅದು ಕನಿಷ್ಠ ಈ ಒಂದು ಇದ್ರ ಮೇಲಾದರೂ, ಯಾಕೆಂದರೆ ಅವ್ರ ಕಾರ್ಯದರ್ಶಿ ಕೂಡ ಆಗಿದ್ದವರು, ಮೂಡಾದಲ್ಲೆಲ್ಲ ಗೊತ್ತಿದೆ. ಅದು ಯಾವುದು, ಅದು ಕ್ರಮಬದ್ಧ ನಿವೇಶನ ಅಲ್ವಾ ಅನ್ನೋಂತ ಗೊತ್ತಿದೆ. ಟೈಟಲ್ ಡೀಡ್ ಕೊನೆಗೆ ಈಗ ಏನಾಗುತ್ತೆ ಅಂತಂದರೆ, ಯಾರೋ ಅಕ್ರಮ ಬಡಾವಣೆಗಾರನಿಗೂ ಮೂಡಾಗೋ ಏನು ವ್ಯತ್ಯಾಸವೇ ಇಲ್ಲ. ಅವ್ನು ಕೊಟ್ಟು ಸೈಟ್ ತಗೋಬೇಕಾ, ಇವ್ನು ಸೈಟ್ ಕೊಡ್ತಾ, ಎರಡೂ ಡುಬಾಕು ಅನ್ನೋ ಥರ ಆಗ್ಬಿಟ್ಟಿದೆ ಜನಕ್ಕೆ. ಇವರೇ ಕೊಡೋ ಟೈಟಲ್ ಡೀಡು, ಇವರೇ ಕೊಡೋ. ಒಬ್ಬ ಅಧಿಕಾರಿಗೆ ಒಂದು ಮಾತು ಹೇಳ್ತೀನಿ, ಇದರಲ್ಲಿ ಏನಾರು ಅಧಿಕಾರಿಗಳಿಗೆ ಕ್ರಮ ಆಗಿ ನಿವೇಶನ ವಾಪಸ್ ಬರದೆ ಹೋದರೆ ಭವಿಷ್ಯತ್ತಿನಲ್ಲಿ ಅಧಿಕಾರಿಗಳಿಗೆ ಏನು ಬೇಕಾದರೂ ಮಾಡ್ಬೋದು. ಯಾವ ಸರ್ಕಾರಿ ಆಸ್ತಿ ಮಾರಿದ್ರೂ ನಮಗೇನೂ ಇಲ್ಲ, ನಾವು ಮಾಡಿದ್ರು ಕೊನೆಗೆ ಈ ಪ್ರಕರಣ ಇಟ್ಕೊಂಡು ಕೋರ್ಟಿಂದ ಈಚೆಗೆ ಬರ್ಬೋದು ಅನ್ನೋ ಧೈರ್ಯ ಬಂದ್ಬಿಡುತ್ತೆ. ಸರ್ಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಮಂತ್ರಿ ಇವತ್ತಿರ್ತಾರೆ, ನಾಳೆ ಹೋಗುತ್ತೆ. ದೇಶ ಉಳಿಬೇಕಲ್ಲ, ರಾಜ್ಯ ಉಳಿಬೇಕಲ್ಲ, ಸರ್ಕಾರದ ಆಸ್ತಿ ಉಳಿಬೇಕಲ್ಲ ಸರ್. ಆ ದೃಷ್ಟಿಯಿಂದ ಇದು ಅತ್ಯಂತ ಗಂಭೀರವಾದಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇದರಲ್ಲಿ ಇನ್ನೊಂದು ನಾನು ಪ್ರಶ್ನೆ ಕೇಳಿದೆ, ಅದು ಕಾಪಿನೂ ನಿಮ್ಗೆ ಕೊಡ್ತಾ ಇದ್ದೀನಿ. ಯಾವ ಕ್ರಮ ಕೈಗೊಳ್ಳೋದಾಗಿದೆ, ಎಷ್ಟೋ ಜನ ಮನೆಯೇ ಕಟ್ಬಿಟ್ಟವ್ರೆ, ಏನು ಮಾಡೋದು ಸರ್? ಈಗ ಏನು ಮಾಡಬೇಕು ಅಂದರೆ, ಈಗ ಇಮಿಡಿಯೇಟು ಯಾರ್ಯಾರು ಸೈಟ್ ತಗೊಂಡಿದ್ದಾರೋ ಫಸ್ಟ್ ಫಲಾನುಭವಿಗಳು ಅವ್ರ ಮೇಲೆ ಇಮಿಡಿಯೇಟ್ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ವಾಪಸ್ ತಗೊಳ್ಳೋದಲ್ಲ, ಆಲ್ ಅಲಾಟಿಸ್ ಮಾರಾಟ ಮಾಡಿರೋದು ಎರಡನೇ ಮಾತು. ಫಸ್ಟ್ ಅಲಾಟಿ ಮೇಲೆ, ಯಾಕೆ ಅಂದರೆ ಅವನು ಭಾಗಿದಾರ, ಗೊತ್ತಿದೆ ಇದು ಕಳ್ತನದ ಸೈಟು ಅಂತ. ಕಳ್ಳಮಾಲ್ ತಗೊಳ್ಳೋದೆಷ್ಟು ಅಪರಾಧನೋ, ಸರಿ ಕಳ್ತನ ಮಾಡೋದು ಎಷ್ಟು ಅಪರಾಧನೋ, ಕಳ್ಳಮಾಲ್ ತಗೊಳ್ಳೋದು ಆರೋಪ. ಇದರಲ್ಲಿ ಕೇಸ್ ಹಾಕ್ಬೇಕು ಇವರು ಇಮಿಡಿಯೇಟ್. ಎಲ್ಲರ ವಾಪಸ್ ತಗೊಳ್ಳೋದು ಬೇರೆ, ಅದನ್ನು ಯಾಕೆ ಅಂದರೆ ಅವನು ಕಳ್ತನದಲ್ಲಿ ತಗೊಂಡವನೇ, ಕಳ್ತನದಲ್ಲಿ ಮೋಸ ಮಾಡಿ ಮಾರಿದ್ದಾನೆ. ಅವನು ಆಸ್ತಿ ಮುಟ್ಗೋಲು ಮಾಡ್ಕೊಂಡು ತಗೊಂಡಿರೋರ ಹತ್ರ ಪರಿಹಾರ ಕೊಡಿಸ್ಲಿ ಅಲ್ವಾ ಸರ್? ಹಾಂ, ಮಾಡಬೇಕಿದು. ಮಾಡದೆ ಹೋದರೆ ಭವಿಷ್ಯತ್ತಿನಲ್ಲಿ ಭಾಳ, ಕೊನೆಗೆ ಅರಮನೆ ಕೂಡ ಮಾರ್ಬಿಡ್ಬೋದು, ಗೊತ್ತಿಲ್ಲ ನನಗೆ. ವಿಧಾನಸೌಧ ಕೂಡ ಮಾರ್ಬೋದು. ನಾನು ನಾಳೆ ಪರಿಷತ್ತಲ್ಲಿ ಬಂದಿರು ಹೇಳಿದೆ, ಒಬ್ಬ ಎಕ್ಸ್ಟೆನ್ಷನ್ ಆಫೀಸರ್ ಕೂರಿಸ್ಬಿಟ್ಟು ವಿಧಾನಸೌಧ ಕಾಯೋಕ್ಕೆ, ಅವನು ಯಾರಿಗಾರು ಮಾರ್ಕೊಟ್ಬಿಟ್ರೆ ವಿಧಾನಸೌಧನ, ಅದಕ್ಕೂ ಈಗ ಆಗಿರೋ ಪ್ರಕರಣಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿದ್ದೆ ಸದನದಲ್ಲಿ. ಏನು ಪರಿಹಾರ? ಯಾರಿಗೆ ಪರಿಹಾರ? ಏನು 50-50? ಜಮೀನು ಕಳ್ಕೊಂಡಿರೋದಕ್ಕೂ 50 ಕೊಟ್ಟಿರೋದಕ್ಕೂ ಇದಿಲ್ಲ. ಜಮೀನು 70 ವರ್ಷದಿಂದ ಪರಿಹಾರ ತಗೊಂಡಿಲ್ಲ ಅಂತ ಇರೋದು ನೋಡ್ರಿ. ನಾನು ಯಾರು ಭೂಮಿ ಕಳ್ಕೊಂಡಿದ್ದಾರೆ, ಅಧಿಕೃತವಾದ ದಾಖಲೆ ಇದ್ದರೆ ಅದಕ್ಕೊಂದು ಭೂ ಸ್ವಾಧೀನ, ಅದಕ್ಕೆ ವಿಶೇಷ ನ್ಯಾಯಾಲಯ ಮಾಡಲಿ, ಪರಾಮರ್ಶೆ ಮಾಡಲಿ, ಅವ್ರು ತಗೊಂಡಿದ್ದಾರಾ ಇಲ್ವಾ ಏನು. ಕುಟ್ಟಿ ಇದು ನಕಲಿ ದಾಖಲೆಗಳು, ಇದು 90%, 95% ಪರಿಹಾರ ತಗೊಂಡಿರೋದಲ್ಲ ಅಲ್ಲ, ಕೃತಕ ಸೃಷ್ಟಿ ದಾಖಲೆಯ ಆಧಾರದ ಮೇಲೆ ಈ 50-50 ಸೈಟ್ಗಳು ದರೋಡೆ ಆಗಿರೋದು. ಯಾವ್ದು ಎಕ್ಸಿಸ್ಟೆನ್ಸ್?